ಅಮ್ಮವ್ರೆ, ಎಲ್ರೂ ಬಂದಿದ್ದಾರೆ, ಚಿಕ್ಕ ಯಜಮಾನ್ರು ಬರ್ಲಿಲ್ವಾ? ಏನಂದ್ರೆ? ಅವನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ? ಕೆಲ್ಸಕ್ಕಿರೋರು ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ಬೇಕು, ಮನೆಯವ್ರ ಬಗ್ಗೆ ಮಾತಾಡ್ಬಾರ್ದು. ಹೋಗ್ಲಿ ಬಿಡು ರಾಜೇಶ್ವರಿ, ಅವಳು ಕೇಳಿರೋದ್ರಲ್ಲಿ ತಪ್ಪೇನಿದೆ? ನಮ್ಮ ಮೇಲಿನ ಕಾಳಜಿಗೆ ತಾನೇ ಕೇಳಿರ್ತಾಳೆ. ಕಾಳಜಿಂತ ನಮ್ಮ ಮಧ್ಯೆ ಮೂಗ್ ತೂರ್ಸೋದು ನನ್ಗಿಷ್ಟ ಆಗೋದಿಲ್ಲ ಚಂದ್ರು. ಬೆಲೆ ಬಾಳುತ್ತಿದ್ದ ಚಪ್ಲಿನ ತಲೆ ಮೇಲೆ ಹೊತ್ಕೊಳಕ್ಕಾಗುತ್ತಾ? ಯಾರ್ ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಏಯ್, ನಿನ್ನ ಏನೇ ಅನ್ಕೊಂಡಿದ್ಯಾ? ಆಗ್ಲೇ ನೋಡಿದ್ರೆ ಆರ್ತಿ ಎತ್ತಿ ನಮ್ಮಮ್ಮಂಗ್ ಇಷ್ಟ ಇಲ್ಲ ಅಂದ್ರೂ ಬೊಟ್ಟಿಡಕ್ ಹೋಗ್ತೀಯಾ. ಈಗ ನೋಡಿದ್ರೆ ಅನ್ವಾಂಟೆಡ್ ಮಾತಾಡ್ತಿದ್ಯಾ. ನಿನ್ನಂತವ್ರು ನಮ್ಮ ಕಾಲ್ ಧೂಳಿಗ್ ಸಮ. ನಿನ್ನಂತವ್ರೆಲ್ಲ ನಮ್ಮ ಕಾಲ್ ಹತ್ರ ಬಿದ್ದಿರ್ಬೇಕೆ ಹೊರತು ನಮ್ಮ ಲೆವೆಲ್ಗೆ ಸರಿ ಸಮಾನವಾಗಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ಬಾರ್ದು. ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಮನೆಯವ್ರ ವಿಷಯಕ್ಕೆ ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಸರಿ ಅಮ್ಮವ್ರೆ. ಅಮ್ಮೋರೇನಾ? ನಿನ್ ಕಣ್ಣಂಗ್ ನಾನು ಅಮ್ಮೋರ್ ತರ ನಾ ಕಾಣ್ತಿದ್ದೀನಿ? ನಾನ್ ಸೆನ್ಸ್. ನನ್ನ ಲೆವೆಲ್ಗೆ ನನ್ನನ್ನ ಹೇಗ್ ಮಾತಾಡ್ಸ್ಬೇಕು ಅನ್ನೋ ಕಲ್ಚರ್ ಗೊತ್ತಿಲ್ಲ ನಿಂಗೆ? ಮೇಡಮ್ ಮೇಡಮ್ ಅಂತ ಕರೆಯೋದನ್ನ ರೂಢಿ ಮಾಡ್ಕೋ. ಏನ್ ಮುಖ ನೋಡ್ತಿದ್ಯಾ? ಹೋಗ್ ಲಗೇಜ್ ತಗೊಂಡ್ ಬಾ. ಸಮಂತ, ಹೋಗೋ. ಏನ್ ದೊಡ್ಡದಾಗೆಲ್ಲ ಮಾತಾಡ್ತಿದ್ಯಾ? ಎಲ್ರು ಒಳಗಡೆ ಹೋಗಿ. ಬಾಸಮುನಿ, 30 days ಅಲ್ಲಿ ಕಲ್ಚರ್ ಹೇಗ್ ಕಲಿಬೇಕು ಅಂತ ಮೆಜೆಸ್ಟಿಕ್ ಅಲ್ಲಿ ಬುಕ್ ಸಿಗುತ್ತೆ. ಇಂಥವ್ರಿಗೆ ತಂದ್ಕೊಡ್ಬೇಕು. ನಿನ್ಗೆ ಅಮ್ಮವ್ರೆ ಅಂತಾಳೆ. ಮಗಳೇ, ಏನಪ್ಪ ನೀನು? ಅವ್ರಷ್ಟು ದೂರದಿಂದ ಹೊಟ್ಟೆ ಹಸ್ಕೊಂಡ್ ಬಂದಿದ್ದಾರೆ. ಅಜ್ಜಿ, ನೀನ್ ಹೋಗಿ ಅಡ್ಗೆ ತಯಾರಿ ಮಾಡು. ಹೋಗು. ನೀವಿಬ್ರು ಹೋಗ್ರೆ ಅಜ್ಜಿಗ್ ಸಹಾಯ ಮಾಡಿ. ಹೋಗಿ. ಅಪ್ಪ ನೀನು ಹೋಗಪ್ಪ. ಹೋಗಜ್ಜಿ.